ಎತ್ತಿರುವ ಈ ನಿನ್ನ ಬಂದೂಕನ್ನು ಕೆಳಗಿಳಿಸಲೇ ಮಗನ. ಇಲ್ಲವಾದ್ರ ಇದೇ ನಮ್ಮ ಜಮೀನಿನಲ್ಲಿ ರಕ್ತಕಾರಿ ಸಾಹಿತ್ಯ ಮಗನ ಯಾಚರ. ಅಣ್ಣ ಇವ್ರೇಕೆ ನಮ್ದು ಜಗಳ ಮಾಡ್ತಿದ್ದಣ್ಣ? ಯಾಕಣ್ಣ, ಏನಾಯ್ತು? ಹೌದು ವಿಜಯ್, ಇವರು ನಮ್ಗೆ ನಮ್ಮ ಆಸ್ತಿನ ಬಿಟ್ಟು ಕೊಡು ಅಂತ ನಿಮ್ಮನ್ನ ಜೊತೆ ಜಗಳ ಮಾಡ್ತಾ ಇದ್ದಾರಪ್ಪ. ಏನು ನಮ್ಮ ಆಸ್ತಿಯನ್ನ ಇವರಿಗೆ ಬಿಟ್ಟು ಕೊಡ್ಬೇಕಂತ? ಯಾಕೆ ಅತ್ತಿಗಮ್ಮ, ಇವರೇನು ನಮ್ಮ ಸಂಬಂಧಿಕರ ಇಲ್ಲ, ನನ್ನ ತಂದೆಗೆ ಹುಟ್ಟಿದ ಮರಿ ಮೊಮ್ಮಕ್ಕಳ. ಸಮಾಧಾನ ಮಾಡ್ಕೊತಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊರಪ್ಪ. ಅದನ್ನೆಲ್ಲ ನಾವು ತಿಳಿಸಿ ಹೇಳ್ತಿರೋತಮ್ಮ, ಸಮಾಧಾನ ಮಾಡ್ಕೋ. ನಮ್ಮ ದಣ್ಯಾರ ಹೊಲ್ದಾಗಂತರು ಆಸ್ಪತ್ರೆ ಕಟ್ಟಿಸ್ಬೇಕಂತ ಹೇಳಿ ಕಂಡೀಷನ್ ಹಾಕ್ಬಿಟ್ಟು ಹೋಗ್ತಮ್ಮ. ಒಳ್ಳೇದಾಯ್ತಲ್ಲ, ನಮ್ಮೂರಲ್ಲಿ ಆಸ್ಪತ್ರೆ ಕಟ್ಟಿಸ್ತಂದ್ರೆ ನಮಗೆ ಎಲ್ಲಿ ಖುಷಿ ಪಡುವ ವಿಚಾರ ತಾನೆ. ಅದು ಹಾಗಲ್ಲ ವಿಜಯ, ಆಸ್ಪತ್ರೆ ಕಟ್ಟಿಸಲಿಕ್ಕೆ ಅವರಿಗೆ ಜಮೀನ ಕಡಿಮೆ ಬೀಳುವುದರಿಂದ ಈಗ ನಮ್ಮ ಜಮೀನನ್ನು ಕೇಳುತ್ತಾರೆ. ಅದಕ್ಕಾಗಿ ಈ ರೀತಿ ನನ್ನ ಜೊತೆ ಜಗಳ ಮಾಡುತ್ತಿದ್ದಾರೆ. ಸಾಧ್ಯವಿಲ್ಲ. ನೋಡಿ, ನೀವು ಆಸ್ಪತ್ರೆಯನ್ನು ಕಟ್ಟುವುದಾದ್ರೆ ಅದು ನಿಮ್ಮ ಧ್ವನಿಯವರ ಆಸ್ತಿಯಲ್ಲಿ ಕಟ್ಟಿಸಿಕೊಳ್ಳಿ. ಅದನ್ನು ಬಿಟ್ಟು ಈ ನಮ್ಮ ಹೊಲಕ್ಕೆ ನೀವು ಕೈ ಹಾಕಿದ್ದ ಆಸ್ಪತ್ರೆಯನ್ನು ಕಟ್ಟುವುದಕ್ಕಿಂತ ಮೊದಲು ನಿಮ್ಮೆಲ್ಲರ ಸಮಾಧಿಯನ್ನು ಕಟ್ಟಬೇಕಾದಿದ್ದರೆ ಮೊದಲು ನೀವು ಇಲ್ಲಿಂದ ಹೊರಟು ಹೋಗ್ರಿ. ಸಮಾಧಿ? ವಿಷ್ಣು, ನಿನ್ನಂತ ಎಷ್ಟೋ ನರಿಗಳನ್ನು ಜೀವಂತವಾಗಿ ಹುಗಿದು ಹಾಕಿ ಅವರು ಆ ಗೋರಿಯ ಮೇಲೆ ಮನೆ ಕಟ್ಟಿಕೊಂಡಿರುವ ಈ ರಾಜಕೀಯರ ನದೀರರಿಗೆ ಸಮಾಧಿ ಕಟ್ಟುವೆಯ? ಅದು ನಿನ್ನ ಕನಸಿನ ಮಾತು. ನರಸಿಂಹ, ನೀವು ರಾಜಕೀಯದವರ ಆದ ಮಾತ್ರಕ್ಕೆ ನಿಮಗೆ ಯಾಕೆ ಬಂದಿದೆಯಾ ಮಗನ? ಓಟು ಹಾಕಿ ಆರಿಸಿ ತಂದ ಜನಗಳಿಗೆ ಅದೇ ಜನಗಳ ಮುಂದೆ ಮಂತ್ರಿಯಾಗಿ ಮೆರೀತಿದಿರಲ್ಲ, ಅದೇ ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿ ಹೊರಬರುತ್ತಿರುವ ಅದೇ ರಕ್ತದಿಂದ ನಿಮ್ಮ ಚರಿತ್ರೆಯನ್ನು ಬರಿಬೇಕಾದಿತ್ತು. ಮೊದಲು ನೀವು ಇಲ್ಲಿಂದ ಹೊರಟು ಹೋಗ್ರಿ. ನೋಡಿ, ಒಬ್ಬ ಆಸ್ತಿ ತನ್ನ ಸ್ವ ಇಚ್ಛೆ ಹೇಳಿದರೆ ಮಾತ್ರ ಅದು ನೀವು ಈಗ ಖರೀದಿ ಮಾಡಬೇಕಾಗುತ್ತದೆ. ಅದನ್ನು ಬಿಟ್ಟು ಬಲವಂತವಾಗಿ ನಮ್ಮ ಆಸ್ತಿಯನ್ನು ಕಿತ್ತಿಕೊಳ್ಳಲು ಬಂದ್ರೆ ಮುಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸಬೇಕಾಗುತ್ತದೆ. ನೆನಪಿರಲಿ. ಹಂಗ ನೋಡೋತಮ್ಮ ಶಿವ, ನಿನ್ನ ಅಣ್ಣ ತಮ್ಮನ್ನು ಕುತ್ಕೊಂಡು ವಿಚಾರ ಮಾಡಿ ಹೇಳಪ್ಪ. ಬಾಯಿಗೆ ಬಂದಾಗ ಮಾತಾಡಬಾರ್ದು ತಮ್ಮಗೋರೆ. ತಮ್ಮ ಶಿವ, ಸ್ವಲ್ಪ